ಬಂಧುಗಳೇ ನಮಸ್ಕಾರ. ನಾನು ಶ್ರೀನಿವಾಸ ಮೂರ್ತಿ. ಅಶ್ವವೇಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಮಹಾ ವಿಶೇಷವಾದ ದಿನ. ಇಡೀ ಭೂಮಂಡಲದ ಮೇಲೆ ಎಲ್ಲರೂ ನಿಬ್ಬೆರಗಾಗಿ ನೋಡುವಂಥ ವಿವೇಕಾನಂದರು ದೇಹ ಬಿಟ್ಟ ದಿವಸ, ಪುಣ್ಯಸ್ಮರಣೆ ದಿವಸ. ಎಲ್ರಿಗೂ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಪುಣ್ಯಸ್ಮರಣೆಯ ಶುಭಕಾಮನೆಗಳು. ಬಂಧುಗಳೇ, ವಿವೇಕಾನಂದರನ್ನು ಯಾರೆಲ್ಲ ಅಧ್ಯಯನ ಮಾಡಿದ್ದಾರೋ ಅವರ ಆಳ ಅರಿವು ಗೊತ್ತಾಗುತ್ತೆ. ಇಡೀ ಭೂಮಂಡಲದ ಚರಿತ್ರೆಯನ್ನು ಯಾರಾದರೂ ಬರೆದ್ರೆ ವಿವೇಕಾನಂದರ ಪೂರ್ವ, ವಿವೇಕಾನಂದರ ನಂತರ ಅಂತ ಬರಿಬೇಕಾಗುತ್ತೆ. ನಾನು ನಂಬುವ ಭೂಮಿ ಮೇಲೆ ಇದ್ದ, ಈಗ ಇರುವ, ಮುಂದೆ ಬರುವ ಏಕಮಾತ್ರ ದೇವರು ಮಾನವ. ಆ ಮಾನವ ಸಮಷ್ಟಿ ಆರಾಧನೆಗಾಗಿ ನಾನು ಎಷ್ಟು ಜನ್ಮಗಳನ್ನು ಎತ್ತಬಲ್ಲೆ ಅಂತ ಹೇಳಿದ. ವಿಧವೆಯ ಕಣ್ಣೀರು ಒರೆಸಲಾಗದ, ಹಸಿದವನಿಗೆ ಅನ್ನ ನೀಡಲಾಗದ, ದೇವರಲ್ಲಾಗಲಿ ಧರ್ಮದಲ್ಲಾಗಲಿ ನನಗೆ ನಂಬಿಕೆ ಇಲ್ಲ ಅನ್ನುವ ಒಂದು ಬೆಂಕಿ ಉಂಡೆಗಳಂಥ ಒಂದು ಜ್ಞಾನದ ಕಿಡಿಗಳನ್ನು ಮಾನವ ಕುಲಕ್ಕೆ ಚೆಲ್ಲಿ ಹೋದ ವಿವೇಕಾನಂದರು ದೇಹಸ್ಥವಾದ ದಿನ. ಆದರೆ ಕುವೆಂಪು ಅವರು ವಿವೇಕಾನಂದರನ್ನು ಎಷ್ಟು ಆರಾಧಿಸ್ತಿದ್ರು ಅಂದರೆ, ನನ್ನ ಯೌವನ ವಿವೇಕಾನಂದರಿಗೆ ಎಷ್ಟು ಋಣಿ ಎಂದರೆ, ಇಂದಿಗೂ ವಿವೇಕಾನಂದರನ್ನು ನೆನೆದಾಗಲೆಲ್ಲ ನನ್ನ ಕಣ್ಣಾಲಿಗಳಲ್ಲಿ ಅಶ್ರುಧಾರೆ ಸುರಿಯುತ್ತದೆ ಅಂತ ಅವರ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ. ಅಂಥ ಮಹಾನ್ ಚೇತನ ಇವತ್ತು ದೇಹವನ್ನು ಬಿಟ್ಟು ವಿಶ್ವಸ್ತವಾದ ದಿನ, ಮಹಾ ಚೈತನ್ಯದಲ್ಲಿ ಸೇರಿ ಹೋದ ಅಂಥ ದಿನ. ಮಹಾಪುರುಷರಿಗೆ ಸಾವಿಲ್ಲ. ಇಂದಿಗೂ ಅವರು ತಪಪೂರ್ಣವಾದ ಒಂದು ಶಕ್ತಿ, ಒಂದು ಕ್ರಿಯೆ ಜಾರಿಯಲ್ಲಿದೆ. ದೇಶ ಕಟ್ಟುವ ಒಂದು ಅವರ ಶಕ್ತಿ ಜಾರಿಯಲ್ಲಿದೆ ಅನ್ನೋದನ್ನು ಎಲ್ಲರೂ ಒಪ್ತಾರೆ. ಗಾಂಧಿಯಾದಿಯಾಗಿ ಇತ್ತೀಚಿನ ಸಮಾಜ ಸುಧಾರಕರು ಅಣ್ಣಾ ಹಜಾರೆಯವರಾಗಿ ಎಲ್ಲರೂ ಅವರ ಆರಾಧಕರೇ ಆಗಿದ್ದಾರೆ. ರೋಮನ್ ರೋಲಾ ಅವರು, ಫ್ರೆಂಚ್ನ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಪಡೆದಂಥ ರೋಮನ್ ರೋಲಾ ಅವರು, ವಿವೇಕಾನಂದರ ನುಡಿಗಳೆಂದರೆ ನನಗೆ ವಿದ್ಯುತ್ ಸಂಚಾರವಾದಂತೆ, ಒಂದು ಕರೆಂಟ್ ಶಾಕ್ ಇಲ್ಲದೆ ನನ್ನನ್ನು ಪ್ರವೇಶಿಸಲ್ಲ ಅಂತ ಹೇಳಿದ್ದಾರೆ. ಅವರು ಕೇವಲ ಅವರು ಬದುಕಿರುವಾಗಲೇ ಹೇಳಿರ್ತಾರೆ, ನಾನು ನನ್ನ ಜೀವನದ 40 ಸಂವತ್ಸರಗಳನ್ನು ಪೂರೈಸುವುದಿಲ್ಲ ಅಂತ. ರಾಮಕೃಷ್ಣರು ಒಮ್ಮೆ ಹೇಳಿರ್ತಾರೆ, ನರೇಂದ್ರ ನಾನು ಯಾರು ಅಂತ ಗೊತ್ತಾದ ತಕ್ಷಣ ಅವರು ದೇಹದಲ್ಲಿ ಒಂದು ಗಳಿಗೆಯೂ ಇರಲ್ಲ ಅಂತನ. ಅದನ್ನು ನೆನಪಿಸಿದಾಗ ಅವರ ಗುರುಬಾಯಿಗಳೊಬ್ಬರು, ಈ ಥರ ಗುರುಗಳು ಹೇಳಿದರು, ನೀವು ಯಾರು ಎಂಬುದರ ಅರಿವು ನಿಮ್ಗೆ ಆಗಿದೆಯಾ ಅಂದಾಗ ಹೌದು ಅಂತಾರೆ. ಆ ಶಿಷ್ಯ ಪ್ರಶ್ನೆ ಕೇಳ್ದವನೇ ಆಶ್ಚರ್ಯಪಡ್ತಾನೆ. ಅದರ ನಂತರ ಕೆಲವು 2 ತಿಂಗಳಲ್ಲಿ ಅವರು ದೇಹವನ್ನು ತೊರೀತಾರೆ. ಅದಕ್ಕೆ ಇಂದಿನ ವರ್ಷ ಜುಲೈ 4ರಲ್ಲಿ ಒಂದು ಕವಿತೆಯನ್ನು ಕೂಡ ಬರೆದಿರ್ತಾರೆ ಅವರು ಮೃತ್ಯುವಿನ ಬಗ್ಗೆ. ಆ ಕವಿತೆಗೆ ಅವರು ಎಷ್ಟು ಸಮಾಧಿ ಪೂರ್ಣವಾಗಿ ಏರಿರ್ತಾರೆ ಅಂದರೆ, ಬದುಕಿರುವಾಗಲೇ ಒಂದು ಸಮಾಧಿಯನ್ನು ಅನುಸರಿಸಿ ಆ ಕವಿತೆ ಓದ್ದವರಿಗೆ ಮೈ ಜುಮ್ ಅನ್ನುತ್ತೆ. ವಿವೇಕಾನಂದರನ್ನ ಇತಿಹಾಸಕಾರರಾಗಿ, ಸಮಾಜ ಸುಧಾರಕರಾಗಿ, ಧರ್ಮ ಸುಧಾರಕರಾಗಿ ಎಲ್ಲ ವಿಭಾಗದಲ್ಲೂ ನೋಡ್ತಾರೆ. ಆದರೆ ವಿವೇಕಾನಂದರಲ್ಲಿ ಒಬ್ಬ ಮಹಾನ್ ಕವಿ ಅಡಗಿದ್ರು ಅನ್ನೋದಕ್ಕೆ ಅವರ ಸುಂಟ್ರಗಾಳಿ ಸನ್ಯಾಸಿ, ಮೃತ್ಯು ಇತ್ಯಾದಿ ಕವಿತೆಗಳೇ ಸಾಕ್ಷಿ. ಅವರ 39 ವರ್ಷ 5 ತಿಂಗಳು 22 ದಿನಗಳು ಮಾತ್ರ ಅವರು ಬದುಕಿದ್ರು. ಚಿರನೂತನಾಗಿ, ಅದರಿಂದ ಭಾರತ ಸರ್ಕಾರ ಅದನ್ನು ಯೂತ್ಸ್ ಡೇ ಅಂತ ಕರಿತಾ ಇದ್ದಾರೆ. ವಿವೇಕಾನಂದರನ್ನು ನಾವು ಓದಲಿಲ್ಲ ಅಂದರೆ ನಮಗೆ ನೈಜ ದೇಶಾಭಿಮಾನವಾಗಲಿ, ದೇವರ ಬಗ್ಗೆ ಸ್ಪಷ್ಟ ಕಲ್ಪನೆಗಳಾಗಲಿ, ದೇಶ ಕಟ್ಟುವುದು ಹೇಗೆ ಎನ್ನುವುದಾಗಲಿ ಯಾರಿಗೂ ಅರಿವಾಗೋದಿಲ್ಲ. ವಿವೇಕಾನಂದರು ಹೇಳೋದು ಒಂದೇ, ದೇಶವೇ ದೇವರು ಅಂತನ. ಇನ್ನು ಒಂದು 50 ವರ್ಷ ನಮ್ಮ ದೇವತೆಗಳನ್ನೆಲ್ಲ ಕಟ್ಟಿ ಮೂಲೆಗಿಟ್ಟು ಬಿಡಿ, ನಮಗೆ ಭಾರತೀಯ ನಮಗೆ ದೇವರು ಅನ್ನುವ ಮಾತನ್ನು ಹೇಳ್ತಾರೆ. ನನ್ನ ನುಡಿಗಳೇ ನಿಮಗೆ ಕಿಡಿಗಳು, ನಿಮ್ಮಲ್ಲಿ ಬೆಂಕಿ ಹಚ್ಚದೇ ಇರಲ್ಲ ಅನ್ನೋ ಕೂಡ ಹೇಳ್ತಾರೆ. ಯಾರು ಪ್ರೇಮವಾಗಿರ್ತಾರೋ, ಪ್ರೇಮಮಯದಿಂದ ಎಲ್ಲವನ್ನು, ದಲಿತರನ್ನ, ಒಳಿತು ಕೆಡುಕುಗಳನ್ನ ಮೀರಿ ಸಕಲವನ್ನು ಪ್ರೇಮ ಭಾವದಿಂದ ನೋಡ್ತಾನೋ, ಯಾರು ನಿಸ್ವಾರ್ಥಿಯೋ ಅವನು ಮಾತನಾಡುವ ಒಂದೊಂದು ಮಾತು ಸಿಡಿಲಾಗಿ ಪರಿವರ್ತಿಸುತ್ತದೆ. ಅಂಥವರ ಅವಶ್ಯಕತೆ ಇವತ್ತು ಸಮಾಜಕ್ಕೆ ಬೇಕಿದೆ. ನನಗೆ ನಿಸ್ವಾರ್ಥಿ 100 ಜನ ಯುವಕರನ್ನು ಕೊಡಿ, ದೇಶವನ್ನೇ ಬದಲಾಯಿಸಿಬಿಡುತ್ತೇನೆ ಅಂತ ಹೇಳ್ತಾರೆ. ಇಂಥ ವಿವೇಕಾನಂದರನ್ನು ದಯವಿಟ್ಟು ಎಲ್ಲರೂ ಹೆಚ್ಚೆಚ್ಚು ಓದಬೇಕು, ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ದೇಶ ಕಟ್ಟಕ್ಕೆ ಇವೇ ನಿಜವಾದ ಪೂರಕ. ಜಾತಿ, ಮತ, ಧರ್ಮ ಇತ್ಯಾದಿ ಎಲ್ಲ ಸಂಕೋಲೆಗಳನ್ನು ಮೀರಿ ವಿಶ್ವಮಾನವ ತತ್ವಕ್ಕೆ ಮನುಷ್ಯ ಏರಬೇಕು ಅಂದರೆ ನಿಜಕ್ಕೂ ವಿವೇಕಾನಂದರೇ ಸ್ಪಷ್ಟ ದಾರಿ. ಇಲ್ಲ ಅಂದರೆ ಎಲ್ಲವೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ. ಕುವೆಂಪುರು ಅದನ್ನು ಒಪ್ತಾರೆ, ವಿವೇಕಾನಂದರನ್ನು ಓದಿದ್ರೆ ದ್ವಂದ್ವಗಳಿಗೆ ಎಡೆಯಿಲ್ಲ.
ದೇಶವೇ ದೇವರಾಗ್ಬೋದು, ನನ್ನೊಳಗೇನೇ ಒಂದು ದಿವ್ಯತೆ ಅಡಗಿದೆ, ಆ ದಿವ್ಯತೆನ ಅನಾವರಣ ಮಾಡಿ ನಾವು ದೇವರಾಗ್ಬೋದು ಅನ್ನೋ ಒಂದು ತತ್ವಕ್ಕೆ ಎಲ್ಲರೂ ಬದ್ಧರಾಗಿ ನಾಡು ನುಡಿಗಳ ಅಭಿಮಾನವನ್ನು ಬೆಳೆಸ್ಕೊಂಡು ನಾಡು ಕಟ್ಟುವ ಕೆಲಸಕ್ಕೆ ವಿವೇಕಾನಂದರು ಏನು ಕರೆ ಕೊಟ್ಟಿದ್ದಾರೆ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ವಿವೇಕಾನಂದರ ಪುಣ್ಯಸ್ಮರಣೆಯ ಶುಭಕಾಮನೆಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಇಂತಹ ಒಳ್ಳೆಯ ಸುದ್ದಿಗಳಿಗಾಗಿ. ನಮಸ್ಕಾರ.